ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು, ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜರ್ದೋಸಿ ವರ್ಕ್, ಹಾಗೆ ಕಟ್ ವರ್ಕು ಇದೆ. ಅದರಲ್ಲಿ ನಾನು ಮೇಕಿಂಗ್ ವಿಡಿಯೋ ತುಂಬ ಶಾರ್ಟಾಗಿ ಹಾಕಿದ್ದೀನಿ, ತುಂಬ ಲೆಂತಿ ಇಲ್ಲ ಈ ವಿಡಿಯೋ. ಹಾಗಾಗಿ ಕೊನೆ ತನಕ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೊದಲನೇ ಬಾರಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಲೇ ನೀವು ನೋಡ್ತಾ ಇರ್ಬೋದು, ನಾನು ಜರ್ದೋಸಿಯಿಂದ ಲೀಫು ಫಿಲ್ ಮಾಡ್ತಾಯಿದ್ದೀನಿ. ಲೀಫ್ ಅಂತಲೇ ಅಲ್ಲ, ಒಂದು ಫ್ಲವರ್, ಪ್ರತಿಯೊಂದು ಏನೆಲ್ಲ ಎಲ್ಲಿ ನೀವು ಆ ಒಂದು ಡ್ರಾಯಿಂಗ್ ನೋಡ್ತಾ ಇದ್ದೀರೋ, ಪೆಟಲ್ಸ್ ಇರ್ಬೋದು, ಲೀಫ್ ಇರ್ಬೋದು, ಸ್ಟೆಮ್ ಥರ ಇರೋದು ಎಲ್ಲದಕ್ಕೂ ನಾನು ಜರ್ದೋಸಿಯನ್ನೇ ಫಿಲ್ ಮಾಡಿದ್ದೀನಿ. ಅದಕ್ಕೂ ಯಾವ ರೀತಿ ಅಂದರೆ ಸೂಜಿ ಮತ್ತು ದಾರದಿಂದ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಕಟ್ಟಿಂಗ್ ಕರೆಕ್ಟಾಗಿ ಮಾಡಿಟ್ಕೊಂಡ್ರೆ ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ವಿಡಿಯೋ ನೋಡುವಾಗ ಬೇಕಾದರೆ ಝೂಮ್ ಮಾಡಿ ನೋಡ್ಕೊಳ್ಳಿ. ತುಂಬ ಹತ್ತಿರದಿಂದ ನೋಡುವಾಗ ಕ್ಲಿಯರಾಗಿ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಆಮೇಲೆ ಇನ್ನೊಂದು ಆ್ಯಂಗಲಿಂದನೂ ತೋರಿಸ್ತೀನಿ. ಈಗ ನೋಡಿ, ಪ್ರತಿಯೊಂದು ಲೀಫ್ಗೆ ಮಧ್ಯದಲ್ಲಿ ಫಸ್ಟು ಜರ್ದೋಸಿ ಕೊಟ್ಟು ಅದ್ರ ಮೇಲ್ಗಡೆ ಎಂಬೋಸ್ಡ್ ಲುಕ್ ಬರೋದಕ್ಕೆ ಈ ರೀತಿ ನಾನು ಜರ್ದೋಸಿ ಪೀಸಸ್ಸನ್ನು ಹಾಕ್ತಿದ್ದೀನಿ. ಇಲ್ಲಿ ಬಾರ್ಡರ್ ಮೇಲೆ ಅಂದರೆ ಸ್ಲೀವಲ್ಲಿ ಹಾಕ್ತಾ ಇರೋದು ನೀವು ನೋಡ್ತಾ ಇರೋದು. ನೆಕ್ಕು ಮತ್ತು ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು ಎಲ್ಲ ಇದಾಗಲೇ ಹಾಕಿದ್ದೀನಿ. ಇದು ರುದ್ರಾಕ್ಷಿ ಕಲರ್ದು ಒಂದು ಕಲರ್ ಏನಿದೆಯೋ ಆ ಥರದ್ದು ಬ್ಲೌಸ್ ಅಂತ ಹೇಳ್ಬೋದು. ಒಂಥರ ರಸ್ಟ್ ಫಿನಿಷಲ್ಲಿರುವಂತಹ ಬಾರ್ಡರ್ ಇದೆ. ಇದು ಗೋಲ್ಡ್ ಬಂದು ಇವಾಗ ಬಾರ್ಡರ್ ಏನು ಕಾಣ್ತಿದೆಯೋ ಅದು ಒಂಥರ ರಸ್ಟ್ ಕಲರು ಆ ರೀತಿ ಇದೆ. ಹಾಗಾಗಿ ಅದ್ರ ಮೇಲ್ಗಡೆ ಬಂದು ನಾನು ಇಲ್ಲಿ ಜರ್ದೋಸಿ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಕಾಂಬಿನೇಷನ್ ಯಾವ ರೀತಿ ಬಂದಿದೆ ಅಂದರೆ, ಸ್ಯಾರಿದು ಬಾರ್ಡರು ಮತ್ತು ಸೀರೆದು ಕಲರ್ ಬಿಟ್ಟರೆ ಬೇರೆ ಕಲರ್ ಇಲ್ಲ. ಹಾಗಾಗಿ ಇಲ್ಲಿ ನಾನು ಬಾರ್ಡರ್ ಮೇಲೆ, ಗೋಲ್ಡ್ ಬಾರ್ಡರ್ ಮೇಲೆ ಬ್ಲೌಸ್ದು ಕಲರನ್ನು ಜರ್ದೋಸಿ ತೊಗೊಂಡು ಫಿಲ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೇನಾಗುತ್ತೆ, ಅದು ತುಂಬ ಹೈಲೈಟೆಡಾಗಿ ಕಾಣುತ್ತೆ. ಗೋಲ್ಡ್ ಮೇಲೆ ಮತ್ತು ಗೋಲ್ಡ್ ಜರ್ದೋಸಿನೇ ಯೂಸ್ ಮಾಡಿದ್ರೆ ಅಷ್ಟು ಲುಕ್ ಬರಲ್ಲ. ಅದಕ್ಕೆ ರುದ್ರಾಕ್ಷಿ ಕಲರ್ ಬರುತ್ತಲ್ವ, ಆ ಕಲರ್ದು ಜರ್ದೋಸಿಗಳನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ತೋರಿಸ್ತಾ ಇರೋದು ಉದ್ದೇಶ, ಇದು ಒಂದು ಕಲ್ತ್ಕೊಂಡ್ರೂ ಸಾಕು. ನೀವು ಪೆಟಲ್ದು ಫಿಲ್ ಆಗೋದು ಆಗಲಿ ಅಥವಾ ಲೀಫ್ ಫಿಲ್ ಮಾಡೋದಾದರೂ ತಿಳ್ಕೊಂಬಿಟ್ರೆ ಪ್ರತಿಯೊಂದು ಡಿಸೈನ್ ಎಲ್ಲ ಎಂಟೈರ್ ಪ್ಯಾಟ್ರನ್ನು ಹಾಗೇ ಇರೋದು. ನೋಡ್ತಾ ಇದ್ದೀರಲ್ಲ, ಈಗ ಇನ್ನೊಂದು ಕಡೆಯಿಂದ ತೋರಿಸಿದ್ದೀನಿ. ಈ ರೀತಿ ಪ್ರತಿಯೊಂದು ಲೀಫು ಪೆಟಲು ಇದೇ ರೀತಿ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ, ನಾನು ಸ್ಲೀವಲ್ಲಿ ಹಾಕಿರೋದನ್ನು ಕಂಪ್ಲೀಟಾಗಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಬುಟ್ಟಾಸು ಹಾಕಿದ್ದಾಗಿದೆ. ಬುಟ್ಟಾಸ್ ಕೂಡ ಜರ್ದೋಸಿದ್ದೇನೆ ಯೂಸ್ ಮಾಡಿರೋದು. ಈಗ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದರೆ, ಒಂದೊಂದು ಸ್ಕ್ಯಾಲ್ಪ್ ಡಿಸೈನ್ ಏನು ಬಂದಿದೆಯೋ ಅದು ಚೈನ್ ಸ್ಟಿಚ್ ಕೊಟ್ಟು ಅದ್ರ ಮೇಲೆ ಜಿಗ್ಜ್ಯಾಗ್ ಮಾಡಿರೋದು ಜರಿ ಥ್ರೆಡನ್ನು ತೊಗೊಂಡಿದ್ದೇನೆ. ಮತ್ತು ಈ ಪುಟ್ಟ ಒಂದು ಬಾರ್ಡರ್ಗೆ ಅಗಲ ಬಾರ್ಡರ್ ಇದೆ, 2 ಡಿವಿಷನ್ ಬಂದಿದೆ. ಮಧ್ಯದಲ್ಲಿ ಒಂದು ಒಂಥರ ಏನದು ಡಿವೈಡ್ ಆಗಿದೆ ಲೈನ್ ಬಂದು. ಆ ಕಡೆ ಒಂದು ಫ್ಲವರ್ ಮೋಟಿವ್ದು ಒಂದು ಬಾರ್ಡರ್ ಆದರೆ, ಕೆಳಗಡೆ ಒಂದು ಚಿಕ್ಕ ಒಂದು ಕುಂದನ್ ಥರ ಅಂಟಿಸಿದ್ದೀನಿ ನೋಡಿ, ಅದರದ್ದು ಒಂದು ಬಾರ್ಡರ್ ಬಂದಿದೆ. ಪ್ರತಿಯೊಂದಕ್ಕೂ ನಾವು ಹಾಕಿರುವಂಥದ್ದು ಸ್ವಲ್ಪ ಡಿಫ್ರೆನ್ಸ್ ನೋಡಿ. ಇದು ಬ್ಯಾಕ್ ನೆಕ್ಕಲ್ಲಿ ಬಂದು ಈ ರೀತಿ ನೋಡಿ, ಅದು ರುದ್ರಾಕ್ಷಿ ಕಲರ್ದು ನಾನು ಫಿಲ್ ಮಾಡಿದರೆ, ಇಲ್ಲಿ ಬೇರೆ ಗೋಲ್ಡ್ ಕಲರ್ ಜರ್ದೋಸಿ ಯೂಸ್ ಮಾಡಿದ್ದೀನಿ. ಸೇಮ್ ಆರ್ಚ್ ಪ್ಯಾಟ್ರನ್ನು ಮತ್ತು ಆ ಒಂದು ಕುಂದನ್ ಸಣ್ಸಿರೋದಾಗಿರ್ಬೋದು, ಪುಟ್ಟ ಫ್ಲವರ್ದು ಎಲ್ಲ ಸೇಮ್ ಟು ಸೇಮು. ಆದರೆ ಎಲ್ಲನೂ ಕಂಪ್ಲೀಟಾಗಿ ಎಂಟೈರ್ ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಫಿಲ್ ಮಾಡಿದ್ದೀನಿ. ಇದೇ ಬಾರ್ಡರನ್ನೇ ನಾವು ಆ ಒಂದು ಸ್ಲೀವಲ್ಲಾಗಲಿ, ಫ್ರಂಟು, ಬ್ಯಾಕ್ ನೆಕ್ಕು ಎಲ್ಲದರಲ್ಲೂ ಇದೇ ರೀತಿ ಬಂದಿದೆ. ಪ್ರತಿಯೊಂದು ಅಷ್ಟೇ ಒಂದು ಫ್ಲವರು, ಒಂದು ಬಳ್ಳಿ, ಇದನ್ನೇ ಕಂಟಿನ್ಯೂಷನ್ ಮಾಡಿರೋದು. ಬುಟ್ಟಾಸು ಸಿಂಪಲ್ಲಾಗಿ ಬಂದಿದೆ, ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ, ಪುಟ್ಟದಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ನೀವು ಟ್ರೈ ಮಾಡ್ಬೋದು. ಜರ್ದೋಸಿ ವರ್ಕ್ ಡಿಫಿಕಲ್ಟ್ ಏನಿರಲ್ಲ, ಕಟ್ಟಿಂಗ್ಸ್ ಒಂದೇ ಕರೆಕ್ಟಾಗಿರಬೇಕು. ಲೀಫು ಅಥವಾ ಪೆಟಲ್ಲು ಏನೇ ಒಂದು ಹಾಕುವಾಗ ಅದ್ರ ಕಟ್ಟಿಂಗ್ ಕರೆಕ್ಟಾಗಿದ್ದರೆ ಸೂಪರಾಗಿ ಬರುತ್ತೆ. ಈಗ ಆಲ್ಮೋಸ್ಟ್ ಇದಾಗಿರೋದು ತೋರಿಸ್ತಾ ಇರೋದು ಸಿಂಪಲ್ ಮೆಥಡೇ, ಆದರೆ ಹಾಕೋದಕ್ಕೆ ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ವರ್ಕು ಈಸಿಯಾಗಿ ಮಾಡ್ಕೊಂಡು ಮುಗಿಸ್ಕೋಬೋದು. ಇದು ಹೇಗಿತ್ತು, ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ನಷ್ಟು ಗ್ರ್ಯಾಂಡ್ ಬ್ಲೌಸು ಮತ್ತೆ ಬರೋದಿದೆ. ಅದು ಹೇಗೆಲ್ಲ ಹಾಕಿದ್ದೀನಿ ಅನ್ನೋದು ಎಕ್ಸ್ಪ್ಲನೇಷನ್ ಎಲ್ಲ ಇರುತ್ತೆ. ಹೊಸಬ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.